ಕೇರಳ ಅಂತ ಹೇಳಿದ ಹಾಗೆ ನಮಗೆಲ್ಲರಿಗೂ ನೆನಪಾಗೋದೇ ಮಾಟ ಮಂತ್ರ, ವಾಮಾಚಾರ. ಆದರೆ ಆತ್ಮಗಳನ್ನು ಮಾತನಾಡಿಸುವುದು ಇಂದಿಗೂ ಕೂಡ ಜೀವಂತವಿದೆ ಅಂತ ಹೇಳಿದ್ರೆ ನೀವು ನಂಬುತ್ತೀರಾ? ನಂಬುವುದಕ್ಕೆ ಕಷ್ಟ. ಆದರೆ ಇದು ಖಂಡಿತವಾಗಿಯೂ ಈ ಕ್ಷೇತ್ರದಲ್ಲಿ 100ಕ್ಕೆ 100% ಸತ್ಯ. ಕೇರಳ ರಾಜ್ಯದ ತ್ರಿಶೂಲ್ ಜಿಲ್ಲೆಯಿಂದ 14 ಕಿಲೋಮೀಟರ್ ದೂರದಲ್ಲಿರುವ ಕರ್ಬನೂರು ಕರಿನಾಯಲ್ ಕುಟ್ಟಿಚಾತಾನ್ ದೇವಸ್ಥಾನಂ. ಸಂಚಿಕೆಯಲ್ಲಿ ನಾವು ನಿಮಗೆ ಕುಟ್ಟಿಚಾತಾನ್ ಎಂದರೆ ಏನು, ವಿಷ್ಣುಮಾಯಿ ದೇವರು ಸೃಷ್ಟಿಯಾಗಿದ್ದಾದರೂ ಯಾಕೆ ಎಂಬುದನ್ನು ವಿಸ್ತರಿಸಿದ್ದೇವೆ. ನೋಡಿಲ್ಲದಿದ್ದವರು ಈ ದೇವಸ್ಥಾನದ ಮೊದಲನೇ ಭಾಗದ ವಿಡಿಯೋವನ್ನು ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿರುತ್ತೇವೆ, ನೀವು ನೋಡಬಹುದು. ಇದರ ಮುಂದುವರಿದ ಭಾಗವನ್ನು ಇಂದು ನಾವು ನೋಡೋಣ ಬನ್ನಿ. ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲರಿಗೂ ಪಬ್ಲಿಕ್ ಕಲರವ ವಾಹಿನಿಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಮನೆ ಮಗಳು ಮೇಘನಾ. ಜರಿಯಫಲಂನಿಂದ 1 ಕಿಲೋಮೀಟರ್ ದೇವಸ್ಥಾನದ ರಸ್ತೆಗೆ ಹೋಗುವಾಗ ಸಮಯದಲ್ಲಿ ಮನಸ್ಸಿಗೆ ಹಿತ ಉಂಟು ಮಾಡುವಂತೆ ನದಿ ಸಾಗರದ ಜೊತೆ ಎಲ್ಲಿ ನೋಡಿದರೂ ಹಚ್ಚ ಹಸಿರು ತಾಣವೇ ನಿಂತ ಹಾಗೆ ಈ ದೇವಸ್ಥಾನದ ಸುತ್ತಮುತ್ತ. ಇನ್ನು ದೇವಸ್ಥಾನದ ಬಳಿ ಹೋಗಿದರೆ ಇದ್ಯಾವುದೋ ಮನೆ ಎಂಬಂತೆ ಕಾಣುತ್ತದೆ. ಅದಕ್ಕೆ ಕಾರಣ ಇದು 400 ವರ್ಷ ಹಳೆಯದಾದಂತಹ ದೇವಸ್ಥಾನ. ಇನ್ನೂ ಇಂದಿನ ಸಂಚಿಕೆಯಲ್ಲಿ ಅಮಾವಾಸ್ಯೆಯೆಂದು ಏನು ವಿಶೇಷತೆ ಎಂಬುದನ್ನು ತಿಳಿಯುವುದಾದರೆ, ಇಲ್ಲಿನ ಧರ್ಮಾಧಿಕಾರಿಗಳು ಆಗಿರುವಂತಹ ವಿಮೋದ್ ಗುರೂಜಿಯವರ ಪೂರ್ವಿಕರಾದಂತಹ ಮುತ್ತಪ್ಪನ್ರವರು ಯಾವ ರೀತಿಯ ಸಂಪ್ರದಾಯದಲ್ಲಿ ದೇವಸ್ಥಾನದ ಆಚಾರ ವಿಚಾರಗಳನ್ನು ಪಾಲಿಸುತ್ತಿದ್ದರು, ಯಾವ ರೀತಿ ಪೂಜೆ ಪುನಸ್ಕಾರಗಳನ್ನು ಮಾಡುತ್ತಾ ತಾಂತ್ರಿಕ ವಿದ್ಯೆ ಮತ್ತು ಮಂತ್ರಿಕತೆಯಿಂದ ತಂತ್ರವಿದ್ಯೆಗಳನ್ನು ನಡೆಸುತ್ತಿದ್ದರು, ಅದೇ ರೀತಿ ಇಂದಿಗೂ ಕೂಡ ಅದೇ ಪರಂಪರೆಯನ್ನು ವಿಮೋದ್ ಗುರೂಜಿಯವರು ಪಾಲನೆ ಮಾಡುತ್ತಾ ಬರ್ತಿದ್ದಾರೆ. ಮುಂದಿನ ದೇವಸ್ಥಾನದ ಉತ್ತರಾಧಿಕಾರಿಗೂ ಕೂಡ ಅದೇ ಧರ್ಮದ ಪಾಲನೆಯನ್ನ ಹೇಳಿಕೊಡುತ್ತಾ ಬರುತ್ತಿದ್ದಾರೆ. ಪ್ರತಿ ಅಮಾವಾಸ್ಯೆಯಂದು ಬೆಳಗಿನ ಜಾವ 5 ಗಂಟೆಯಿಂದಲೇ ದೇವಸ್ಥಾನದಲ್ಲಿ ಪೂಜೆ ಕಾರ್ಯಕ್ರಮಗಳು ಶುರು ಮಾಡುತ್ತಾರೆ. ಮೊದಲಿಗೆ ವಿಷ್ಣುಮಾಯಿ ಮತ್ತು ಮುತ್ತಪ್ಪನ ಗುರೂಜಿಯವರಿಗೆ ಪೂಜೆಯನ್ನ ಸಲ್ಲಿಸುತ್ತಾ ಕುಟ್ಟಿಚಾತಾನಿಗೆ ಪೂಜೆಯನ್ನ ಮಾಡುತ್ತಾರೆ. ನಂತರ ವಿಶೇಷ ಹೋಮಗಳನ್ನು ನಡೆಸುತ್ತಾರೆ. ಆ ಹೋಮಗಳಿಂದ ಕುಟ್ಟಿಚಾತಾನ್ಗಳಿಗೆ ವಿಶೇಷ ಶಕ್ತಿ ತುಂಬುತ್ತಾ ಯಾರ್ಯಾರಿಗೆ ಯಾವ ರೀತಿ ಕಷ್ಟ ಇರುತ್ತದೋ ಆ ಕಷ್ಟಕ್ಕೆ ತಕ್ಕಂತೆ ಪರಿಹಾರವಾಗಲು ಕುಟ್ಟಿಚಾತಾನನ್ನು ಒಂದು ತಾಯ್ತ ಅಥವಾ ರಹಸ್ಯಮಯವಾದ ಫೋಟೋದಲ್ಲಿ ಜೀವ ತುಂಬಿಸಿ ಅದನ್ನು ಭಕ್ತರಿಗೆ ನೀಡುತ್ತಾರೆ. ಅದನ್ನು ಯಾವ ರೀತಿ ಮನೆಯಲ್ಲಿ ಇಟ್ಟು ಎಷ್ಟು ದಿನ ಪೂಜೆ ಮಾಡಬೇಕೆಂಬುದನ್ನು ಕೂಡ ತಿಳಿಸಿಕೊಡುತ್ತಾರೆ. ಅದರಂತೆ ಪೂಜೆಯನ್ನು ಮಾಡಿದರೆ ನಿಮ್ಮ ಎಲ್ಲ ಕಷ್ಟಕ್ಕೂ 100% ಖಚಿತವಾದಂತಹ ರಿಸಲ್ಟನ್ನು ನೀವೇ ಕಾಣಬಹುದು. ಇನ್ನು ನೀವು ಆತ್ಮಗಳ ದಿಗ್ಬಂಧನವನ್ನು ಮಾಡಿಸಬೇಕು ಅಥವಾ
ಆತ್ಮಗಳ ಜೊತೆ ಮಾತನಾಡಬೇಕಾದರೆ ಇಲ್ಲಿ ಪ್ರತಿಯೊಂದು ವಿಚಾರಕ್ಕೂ ಬೇರೆ ಬೇರೆ ರೀತಿಯ ಪೂಜೆಗಳನ್ನು ಇಲ್ಲಿ ನಡೆಸಲಾಗುತ್ತದೆ. ಕೇವಲ ತೀವ್ರ ಜೀವಕ್ಕೆ ಕುತ್ತುಂಟಾಗಿದೆ ಅಥವಾ ಬೇರೆ ರೀತಿಯ ಆತ್ಮ ಪ್ರಯೋಗಗಳನ್ನು ಮಾಡಿ ನಿಮ್ಮವರ ಪ್ರಾಣವನ್ನ ಶತ್ರುಗಳು ತೆಗೆದಿದ್ದಾರೆ ಎಂದು ಖಾತ್ರಿಯಾದರೆ ಮಾತ್ರ ಆತ್ಮಗಳನ್ನು ಕರೆಸಿ ಮಾತನಾಡಿಸಿ ಶತ್ರು ಸಂಹಾರಕ್ಕೆ ಪೂಜೆಯನ್ನ ಮಧ್ಯರಾತ್ರಿಯಲ್ಲಿ ಮಾಡುತ್ತಾರೆ. ಇದಕ್ಕೆ ಸಾಕ್ಷಿಯಾಗಿ ಇಲ್ಲಿ ಬರುವಂತಹ ಭಕ್ತರ ಮನದಾಳದ ಮಾತನ್ನ ನೋಡೋಣ ಬನ್ನಿ. എൻ്റെ പേര് മഷ്ഫാൻ, ഞാൻ കണ്ണൂർ ജില്ലയിലെ തലശ്ശേരി സ്വദേശിയാണ്. ನನ್ನ ಹೆಸರು ಮಶನ್, ಸ್ಕೂಟರ್ലാണ് ಕಣ್ಣೂರು ಜಿಲ್ಲೆಯ ತಲಸೇರಿ ಊರಿನವನು. ನಾನು ಸ್ಕೂಟರ್ನಲ್ಲೇ ಬಂದಿದ್ದು. ಬೆಳಗ್ಗೆ 4 ಗಂಟೆಗೆ ಇಲ್ಲಿಗೆ ಬಂದು ಯಾವುದೇ ವಿಷಯಕ್ಕೆ ಯಾವುದೇ ದಿನಗಳಿದ್ದರೂ ನಾನು ಇಲ್ಲಿಗೆ ದರ್ಶನಕ್ಕೆ ಬರುತ್ತೇನೆ. ಸತತವಾಗಿ ಇಲ್ಲಿಗೆ 6 ವರ್ಷಗಳಾಗಿವೆ. ನನಗೆ ಸಾಕಷ್ಟು ತೊಂದರೆಗಳಾಗಿದ್ದು ಅವೆಲ್ಲವೂ ಬಗೆಹರಿದಿದೆ. ಪ್ರೀತಿಸಿದ್ದೆ, ಮನೆಯ ಸಮಸ್ಯೆ ಎಲ್ಲ ಇತ್ತು, ಆಗೋದೆಲ್ಲ ಆಗಿದೆ. ಆದ್ರೆ ಆಗೋದೇ ಇಲ್ಲ ಅಂತ ಇದ್ದ ನನಗೆ ಮನೆ ನನ್ನ ಕೈಗೆ ಸಿಕ್ಕಿದೆ. ಸ್ವಾಮಿಗಳ ವಿಶ್ವಾಸ ನನಗೆ ತುಂಬಾ ಶಕ್ತಿ ಕೊಟ್ಟು ಮುನ್ನಡೆಯೋಕೆ ಶಕ್ತಿ ಹಾಗೂ ಬಲ ಸಿಕ್ಕಿದೆ. ನಾವು ಒಳ್ಳೆಯದು ಮಾಡ್ತಿದ್ದೆ, ನಮಗೆ ದೇವರು ಜೊತೆಯಲ್ಲೇ ಇರ್ತಾರೆ. ನಮ್ಮ ಜೊತೆ ಕೆಟ್ಟದ್ದು ಮಾಡಲು ಹೋದ್ರೆ ಅದು ನಮಗೆ ತಿರುಗಿ ಬರುತ್ತದೆ. ನಾನು ಒಳ್ಳೆ ಕೆಲಸಗಳಿಗೆ ಮಾತ್ರ ಈ ದೇವರನ್ನ ನಂಬಿ ಬಂದಿದ್ದೇನೆ. ಅದಕ್ಕೆ ನನಗೆ ಅನುಕೂಲವಾಗಿ ನಡೆದುಕೊಂಡು ಬರ್ತಿದೆ. ಇದಕ್ಕೂ ಮುಂಚೆ ವರ್ಷಕ್ಕೆ 1 ಬಾರಿ ಸ್ವಾಮಿಯನ್ನ ನೋಡಲು ಬರ್ತಿದ್ದೆ. ಈಗ ಪ್ರತಿ ತಿಂಗಳು ಬರ್ತಾ ಇದ್ದೀನಿ. ಹಾಗೆ ಪ್ರತಿ ಅಮಾವಾಸ್ಯೆ ಪೂಜೆಗೂ ದೇವಸ್ಥಾನಕ್ಕೂ ಬರ್ತಾ ಇರ್ತೇನೆ. ತುಂಬಾ ಭಕ್ತರಿಗೆ ದಾರಿದೀಪವಾಗಿದ್ದಾರೆ ದೇವರು. ಹಾಗೇನೆ ನಾನು ನೆನೆದಾಕ್ಷಣ ನಮ್ಮ ಜೊತೆ ದೇವರು ಯಾವತ್ತೂ ಇರ್ತಾರೆ. ಕುಟ್ಟಿ ಚಾತಾನ್ ದೇವಸ್ಥಾನಕ್ಕೆ ಬಂದರೆ ಮಾತ್ರ ನಮಗೆ ಒಳ್ಳೆಯದು ಮಾಡುತ್ತದೆ ಎಂಬುದಂತೆ ಅಲ್ಲಿ ಮನೆಯಲ್ಲಿ ಕುಳಿತು ಸ್ವಾಮಿಯನ್ನ ನೆನೆದರೆ ಸಾಕು, ನೀವು ಇರುವಂತಹ ಸ್ಥಳಕ್ಕೆ ಬರ್ತಾರೆ. ಇದಕ್ಕೆ ಸಾಕ್ಷಿ ಗುಜರಾತ್ನಿಂದ ಬಂದಿರುವ ಈ ವ್ಯಕ್ತಿಯೇ. मेरा नाम भावेश चौहान है और मैं गुजरात से आया हूँ यहाँ पे. ನನ್ನ ಹೆಸರು ಭಾವೇಶ್ ಚೌಹಾಣ್. ನಾನು ಗುಜರಾತಿನಿಂದ ಬಂದಿದ್ದೀನಿ. ಇದು ನನ್ನ ಮೊದಲನೇ ಸಲ ಬರ್ತಿರೋದು. ನನಗೆ ಮುಂಬೈನಲ್ಲಿ ನನಗೆ ಒಬ್ಬ ಸ್ನೇಹಿತನಿದ್ದಾನೆ. ಇದರ ಬಗ್ಗೆ ಅವನೇ ಹೇಳಿದ್ದು, ನಿಮಗೆ ಯಾವುದಾದ್ರೂ ಕೆಲಸಗಳು ಅಂದುಕೊಂಡಿದ್ದು ಕಾರ್ಯಗಳು ಆಗದಿದ್ದರೆ, ನಿಮ್ಮ ಬಿಸ್ನೆಸ್ ನಲ್ಲಿ ಪ್ರಾಬ್ಲಮ್ ಇದ್ರೆ ಅಲ್ಲಿಗೆ ಹೋಗಿ ಅಂತ ಹೇಳಿದ್ದ. ನಾನು 2 ವರ್ಷಗಳಿಂದ ತುಂಬಾ ಕಷ್ಟದಲ್ಲಿ ಕೊರಗ್ತಾ ಇದ್ದೆ. ಹಾಗಾಗಿ ಇಲ್ಲಿಗೆ ನೆನೆಸಿಕೊಂಡು ಪ್ರಾರ್ಥನೆಯನ್ನ ಮಾಡಿದ್ದೆ. ಅದು ಏನಂದ್ರೆ, ಇಲ್ಲಿಗೆ ಬಂದು ನೇರವಾಗಿ ಸ್ವಾಮಿಗಳನ್ನ ನೋಡಿ ದರ್ಶನವನ್ನ ಮಾಡ್ತೇನೆ ಅಂತ ನನಗೆ ಎಲ್ಲ ವಿಶ್ವಾಸ ಬರ್ತಾ ಇದೆ. ನಾನು ಅಂದುಕೊಂಡಿದ್ದು ಈಗ ಆಗ್ತಾ ಇದೆ. ಗುರುಜಿಯವರನ್ನ ಭೇಟಿ ಮಾಡಿದ್ಮೇಲೆ ನನ್ನ ಯೋಚನೆಗಳು, ನನ್ನ ಅಡೆತಡೆಗಳೆಲ್ಲ ದೂರವಾಗ್ತಾ ಬರ್ತಿದ್ದಾವೆ. ಇಲ್ಲಿ ಪೂಜೆ ಮಾಡೋದ್ರಿಂದ ತುಂಬಾ ಉಪಯೋಗವಾಗ್ತಾ ಇದೆ. ನಾವು ಎಷ್ಟು ನಂಬ್ತೀವೋ ಅಷ್ಟು ನಮ್ಮ ಕೆಲಸಗಳು ಬೇಗ ಸುಲಭವಾಗಿ ಆಗುತ್ತವೆ. ನನ್ನ ಸಮಸ್ಯೆ ಏನು ಅಂತಂದ್ರೆ ಫೈನಾನ್ಷಿಯಲ್ ಪ್ರಾಬ್ಲಮ್ ಇತ್ತು. ನನ್ನ ಒಂದು ರಿಯಲ್ ಎಸ್ಟೇಟ್ ವ್ಯವಹಾರ ಕೈ ಹಿಡಿತಾ ಇರ್ಲಿಲ್ಲ. ಈ ಒಂದು ಬಿಕ್ಕಟ್ಟಿನಲ್ಲಿ ಕೊರಗ್ತಾ ಇದ್ದೆ. ಈಗ ಇಲ್ಲಿಗೆ ಬಂದ ಮೇಲೆ ವಿಶ್ವಾಸ ಹಾಗೂ ಹುಮ್ಮಸ್ ಕೂಡ ಹೆಚ್ಚಾಗ್ತಾ ಇದೆ. ಒಳ್ಳೆ ಹೆಸರು ಕೂಡ ಸಿಗ್ತಾ ಇದೆ. ಈಗ ಹೋಗ್ತೀನಿ, ಈಗ ಸ್ವಲ್ಪ ಹೊತ್ತಲ್ಲಿ ಹೋಗ್ತೀನಿ, ಪೂಜೆಯಲ್ಲೂ ಭಾಗವಹಿಸ್ತೀನಿ, ಆಶೀರ್ವಾದ ಕೂಡ ತಗೊಂಡ್ ಬರ್ತೀನಿ. ನನ್ನ ಮನೆಯಲ್ಲಿ ದುಷ್ಟಶಕ್ತಿ ಅನುಭವ ಆಗ್ತಾ ಇತ್ತು. ನನ್ನ ಹೆಂಡತಿಗೂ ಅದೇ ಅನುಭವ ಆಗ್ತಾ ಇತ್ತು. ಎಲ್ಲಾ ರೀತಿ ಸಮಸ್ಯೆಗಳಿಗೆ ಅಡೆತಡೆ ಆಗ್ತಾ ಬರ್ತಾ ಇತ್ತು. ಏನೇ ಕೆಲಸ ಕಾರ್ಯಗಳು ಮಾಡ್ಬೇಕಾದ್ರೂ ಮೇಲಿಂದ ಕೆಳಗೆ ಎಷ್ಟೇ ಕಷ್ಟಪಟ್ರು ಆಗ್ತಾ ಇರ್ಲಿಲ್ಲ. ಇಲ್ಲಿಗೆ ಬರ್ತೀನಿ ಅಂತ ಅಂದ್ಕೊಂಡೆ ಅಷ್ಟೇ, ತಕ್ಷಣ ಎಲ್ಲ ಸರಿಯಾಗಿದೆ. ನಮ್ಮ ಪಕ್ಕದ ಮನೆಯವರು ಕೂಡ ನಮ್ ಜೊತೆ ಮಾತಾಡೋಕೆ ಬಹಳ ಖುಷಿ ಪಡ್ತಾರೆ. ನಿಮ್ ಜೊತೆ ಮಾತಾಡ್ತಾ ಇದ್ರೆ ನನ್ಗೊಂದು ಪಾಸಿಟಿವ್ ಫೀಲ್ ಆಗ್ತಿದೆ ಅಂತ ಹೇಳ್ತಾರೆ. ಇನ್ನು ರಾತ್ರಿ ವೇಳೆ ಸರಿಯಾಗಿ 7 ಗಂಟೆಗೆ ಇಲ್ಲಿ ವಿಶೇಷ ಪೂಜೆ ನಡೆಯುತ್ತದೆ. ವಿಶೇಷ ಕುಟ್ಟಿ ಚಾತಾನ್ ರಂಗೋಲಿಯನ್ನ ಬಿಡಿಸಿ ದೀಪಗಳೊಂದಿಗೆ ಅಲಂಕರಿಸಿ ಚಂದವೆಲ್ಲದೊಂದಿಗೆ ಕುಟ್ಟಿ ಚಾತಾನನ್ನ ಬರಮಾಡಿಕೊಳ್ಳಲು ಸಿದ್ಧಪಡಿಸಿಕೊಳ್ಳುತ್ತಾರೆ. ಮೊದಲಿಗೆ ವಿಮೋದ್ ಗುರೂಜಿ ಗರ್ಭಗುಡಿಯ ಒಳಗೆ ಹೋಗಿ ವಿಶೇಷ ಪೂಜೆಯನ್ನು ನಡೆಸುತ್ತಾರೆ. ನಂತರ ಇವರದೇ ವಂಶಸ್ಥರಾದಂತಹ ಓರ್ವ ಹುಡುಗನ ಮೇಲೆ ಚಂದ ವೇಲದೊಂದಿಗೆ ಕುಟ್ಟಿ ಚಾತಾನ್ ಆಗಮನವಾಗುತ್ತದೆ. ಕರವಾಡಿ ಆಯುಧವನ್ನ ಕೈನಲ್ಲಿ ಹಿಡಿದು ವಿಚಿತ್ರವಾಗಿ ಉಡುಗೆಗಳನ್ನ ತೊಟ್ಟು ಅತಿ ಗಂಭೀರದಿಂದ ಬಂದಂತಹ ಭಕ್ತರ ಕಷ್ಟಕ್ಕೆ ಉತ್ತರವನ್ನು ನೀಡುತ್ತಾರೆ. ಆ ಸಮಯದಲ್ಲಿ ಎಲ್ಲ ಭಕ್ತರಿಗೂ ಹೂ ಮತ್ತು ಅಕ್ಷತೆಯನ್ನ ನೀಡಿ ಆಶೀರ್ವಾದ
ಆಶೀರ್ವಾದವನ್ನ ಕೊಡುತ್ತಾರೆ. ಬಹಳ ಕಷ್ಟದಲ್ಲಿದ್ದು ಅವರ ಜೀವನ ಮುಗಿಯುತ್ತದೆ ಎಂಬ ಸಮಯವಿದ್ದಲ್ಲಿ ಅವರಿಗೆ ಎಚ್ಚೆತ್ತುಕೊಳ್ಳಲು ಹೇಳುತ್ತದೆ ಮತ್ತು ಆ ಕಷ್ಟದಿಂದ ಪಾರಾಗಲು ದಾರಿಯನ್ನು ಕೂಡ ತೋರುತ್ತಾರೆ. ಇಲ್ಲಿ ವಿಷ್ಣುಮಾಯಿ ಮತ್ತು ಕುಟ್ಟಿ ಚೇತನ್ ದೇವರಿಗೆ ಹೆಂಡ, ಮದ್ಯಪಾನ ಮತ್ತು ಕೋಳಿಯನ್ನ ವಿಶೇಷವಾಗಿ ನೈವೇದ್ಯವಾಗಿ ಸಮರ್ಪಿಸುತ್ತಾರೆ. ಹೆಂಡ ಮತ್ತು ಮದ್ಯಪಾನವನ್ನ ನೀಡಿ ಯಾವುದೇ ಕೋರಿಕೆಯನ್ನಿಟ್ಟರೂ ಕೂಡ ಅದು ಕ್ಷಣಮಾತ್ರದಲ್ಲೇ ನೆರವೇರುತ್ತದೆ ಎಂಬುದು ಇಲ್ಲಿಯ ನಂಬಿಕೆಯಾಗಿದೆ. ಪೂಜೆಯಾದ ನಂತರ ದೇವರಿಗೆ ನೈವೇದ್ಯದಂತಹ ನೈವೇದ್ಯವನ್ನೇ ಬಂದಂತಹ ಭಕ್ತಾದಿಗಳಿಗೆ ಪ್ರಸಾದವನ್ನಾಗಿ ನೀಡುತ್ತಾರೆ. ಮತ್ತಷ್ಟು ಅಮಾವಾಸ್ಯೆ ಪೂಜೆಯ ವಿಶೇಷತೆಗಳನ್ನ ಧರ್ಮಾಧಿಕಾರಿಗಳಾಗಿರುವಂತಹ ಶ್ರೀ ವಿಮೋದ್ ಗುರೂಜಿಯವರ ಬಾಯಿಯಿಂದಲೇ ಕೇಳೋಣ ಬನ್ನಿ. ಈ ದೇವಸ್ಥಾನದ ಧರ್ಮಾಧಿಕಾರಿಗಳಾಗಿರುವಂತಹ ವಿಮೋದ್ ಗುರೂಜಿ ಅವರನ್ನ ಮಾತಾಡ್ಸೋಣ ಬನ್ನಿ. ನಮಸ್ಕಾರ ಗುರುಗಳೇ. ಗುರುಗಳೇ, 400 ವರ್ಷ ಹಳೆಯದಾದಂತಹ ದೇವಸ್ಥಾನ ಇದು. ಅದು ಕೂಡ ಗುರು ಮುತ್ತಪ್ಪನ್ ಅವರ ಹತ್ರ ಮಾಂತ್ರಿಕ ಶಕ್ತಿಯಿಂದ ಈ ದೇವಸ್ಥಾನದ ಜೀವನೋದ್ಧಾರ ಆಗಿದೆ. ಅದನ್ನ ನೀವು ಇನ್ನೂ ಸಂಭಾಳಿಸ್ಕೊಂಡು ಮುಂದುವರಿಸ್ಕೊಂಡು നെക്സ്റ്റ് ജനറേഷൻಗೆ തകൊണ്ട് ಹೋಗ್ತಿದ್ದೀರಾ. ഈ ദേവസ്ഥാനത്തെ ಬಗ್ಗೆ ಏನು ಹೇಳೋದಕ್ಕೆ ഇഷ്ടപ്പെടുತ್ತೀರಾ? കേരളത്തിലെ പഴയ വിഷ്ണുമായ ക്ഷേത്രമാണ്. ഇവിടെ വന്ന് നിങ്ങൾക്ക് നടക്കുന്ന പ്രശ്നങ്ങൾക്കുള്ള പരിഹാരത്തിന് വേണ്ടിയിട്ടുള്ള കർമ്മങ്ങളെല്ലാം ചെയ്യാവുന്നതാണ്. அதுக்கப்புறம் இங்கேருந்து என்ன பிரச்சனை சொல்லுதோ ಅದಕ್ಕೆಲ್ಲ ಪರಿಹಾರತೆ ಎಲ್ಲಾಮೇ ಪಣ್ಣಿ ಹಿಂಗೇನೆ ಕೊಡ್ತೀವಿ. ಗುರುಗಳೇ, ಇವಾಗ ನಾನು ಮಾರ್ನಿಂಗ್ ಬೈಟ್ ತಗೊಂಬೇಕಾದ್ರೆ ಒಬ್ರು ಹೇಳಿದ್ರು, ನಾನು ಒಬ್ಬ ಹುಡುಗಿನ ಪ್ರೀತಿಸ್ತಿದ್ದೆ, ಒನ್ ಸೈಡೆಡ್ ಲವ್ ಆಗಿತ್ತು. ಆ ಹುಡುಗಿ ನನ್ನ ಪ್ರೀತಿಸ್ತಿರ್ಲಿಲ್ಲ. ಬಟ್ ಇಲ್ಲಿಗೆ ಬಂದು ನಾನು ಗುರುಗಳ ಹತ್ರ ಮಾತಾಡಿದ್ಮೇಲೆ ಆ ಹುಡುಗಿನೂ ನನ್ನ ಪ್ರೀತಿಸುವಾಗ ಮಾಡಿ ಇವಾಗ 6 years ಹ್ಯಾಪಿಲಿ ಮ್ಯಾರಿಡ್ ಲೈಫ್ ಲೀಡ್ ಮಾಡ್ತಾ ಇದೀವಿ, ಮಕ್ಕಳೆಲ್ಲ ಆಗಿದೆ ಅನ್ಬಿಟ್ಟು. ಅಂದ್ರೆ ಅದು ಯಾವ ತರ ಪೂಜೆ, ವಶೀಕರಣ ಮಾಡ್ತೀರಾ, ಹೇಗೆ ಗುರುಗಳೇ? ಅದು ಅವರು ಏನೇನು ಸಮಸ್ಯೆಗಳು ಹೇಳೋದು ಅದಕ್ಕೆಲ್ಲ ಪರಿಹಾರತೆ ಮಾಡಿ ಕೊಡ್ತೀನಿ. ಅವ್ರಿಗೆ ಆ ಥರ ಮ್ಯಾರೇಜ್ ಆಗಬೇಕಂದ್ರೆ ಅದಕ್ಕೆ ಏನೇನು ಪೂಜೆ ಮಾಡಬೇಕು, ಆ ಥರ ವಶೀಕರಣ ಎಲ್ಲಾಮೇ ಇನ್ಕ್ಲೂಡೆಡ್ ಆಗಿಲ್ಲ, ಪೂಜೆದೆಲ್ಲ ಇದೆ, ಅದೆಲ್ಲಮೇ ಮಾಡಿ ಪವರ್ ಮಾಡಿ ಕೊಡ್ತೀನಿ. ಓಕೆ, ಇವಾಗ ವಶೀಕರಣ, ಈ ಪ್ರೀತಿ ಪ್ರೇಮದ ವಶೀಕರಣ ಅಂದ್ರೆ ಸೀಕ್ರೆಟ್ನೆಸ್ ಇರಬೇಕು ಅಂತ ಇದ್ ಮಾಡ್ತಾರೆ. ಸೊ ಇಲ್ಲಿ ಫುಲ್ ಎಲ್ಲ ಸೀಕ್ರೆಟ್ ಆಗಿ ಮೇಂಟೈನ್, ಅದೆಲ್ಲ ಸೀಕ್ರೆಟ್ ಆಗಿ ಮೇಂಟೈನ್ ಮಾಡೋದು. ಅದು ಬೇರೆ ಯಾರಿಗೂ ಹತ್ರ ಹೇಳಿಲ್ಲ, ನಮ್ಮ ಹತ್ರ ಡೈರೆಕ್ಟ್ ಮಾಡ್ತೀವಿ. ಇವಾಗ ಯಾರು ಒಬ್ರು ನಮ್ಗೆ ಮಾಟ ಮಂತ್ರ ಮಾಡಿಸಿರ್ತಾರೆ, ಲೈಕ್ ಲೈಫ್ ಅಂಡ್ ಡೆತ್ ಅನ್ನೋ ಪೊಸಿಷನ್ ತನಕ ನಾವು ಹೋಗಿರ್ತೀವಿ. ಸೊ ಅಂತವ್ರಿಗೆ ಅದು ನಮಗ್ ಮತ್ತೆ ಅವ್ರ ಕಡೆಯಿಂದ ಏನು ಮಾಟ ಮಂತ್ರ ತಾಗ್ಬಾರ್ದು ಅನ್ನೋ ತರ ಮಾಡೋದ್ರ ಜೊತೆಗೆ ಅವ್ರಿಗೆ ಅದು ರಿವರ್ಸ್ ಹೊಡಿಯೋ ತರನು ಕೂಡ ಇಲ್ಲಿ ಮಾಡ್ಕೊಡ್ತೀರಾ, ಹೇಗೆ? ಆಟೋಮೆಟಿಕ್ ಆಗಿ ಇವತ್ತು ಯಾವ್ದು ವಾಮಜಾರ ಎಫೆಕ್ಟ್ ಇದೆ ಅಂದ್ರೆ ಅದೆಲ್ಲ ರಿಮೂವ್ ಮಾಡಿ ಫುಲ್ ಪ್ರೊಟೆಕ್ಷನ್ ಮಾಡಿ ಕೊಡ್ತೀನಿ. ನೀವು ರಿಟರ್ನ್ ಅವ್ರಿಗೆ ತಿರುಂಬಿ ನೀವು ಮಾಡಿಯಲ್ಲೂ ಅದು ಎಫೆಕ್ಟ್ ಆಗತ್ತ ಮಾದರಿ ಫುಲ್ ಪ್ರೊಟೆಕ್ಷನ್ ಮಾಡಿ ಕೊಡ್ತೀನಿ. ರಿಟರ್ನ್ ಮಾಡ್ಬೇಕಂದ್ರೆ ಅದು ಸೆಪರೇಟ್ ಮಾಡಬೇಕು. ಮಾಡ್ತೀರಾ ಅದನ್ನು ಕೂಡ? ಅದು ಮಾಡ್ಬೇಕು, ಸೆಪರೇಟ್ ಮಾಡ್ಬೇಕು. ಕುಟ್ಟಿ ಚಾತನ್ ಅಂದ್ರೆ ಆತ್ಮ ಅಂತ ಭಯ ಪಡ್ತಾರೆ ಜನ. ಸೊ ಕುಟ್ಟಿ ಚಾತನ್ ಅಂದ್ರೆ ಅಷ್ಟು ಭಯಂಕರನ, ಹೇಗೆ? കുട്ടിച്ചാത്തൻ വിഷ്ണുമായ എന്ന് പറഞ്ഞു കഴിഞ്ഞാൽ കുട്ടിച്ചാത്തന്മാരെല്ലാം ഹെഡ് தான் വിഷ്ണുമായ. വിഷ്ണുമായ എന്ന് പറഞ്ഞാൽ அந்த மாதிரி മാന്ത്രിക പവർഫുള്ളാണ് ദൈവം தான் വിഷ്ണുമായ. இப்போ குட்டிச்சாத்தன் குஷி சாஸ்தாவுன்னு சொல்லியது சொல்லி சொல்லி குட்டிச்சாத்தன் ஆயாச்சு. குஷி சாஸ்தாவு, குட்டி சாஸ்தாவுன்னு தான் சொல்லுது கரெக்டாக. அது சொல்லி சொல்லி எல்லாருமே சொல்லி சொல்லி குட்டிச்சாத்தன் ஆயிடுச்சு, அவ்வளோதான். அது பயப்பட வேண்டிய என்ன விஷயம் கிடையாது. நல்லபடியாக சாமியை நம்பிக்கை வச்சு நல்லபடியாக ப்ரேயர் பண்ணினா அவங்களுக்கு நடக்க வேண்டிய விஷயம் என்னதோ ಅದಕ್ಕೆಲ್ಲ ಪರಿಹಾರತೆ ಎಲ್ಲಾಮೇ ಸ್ವಾಮಿಗೆ ಕೊಡ್ತೀವಿ. ಗುರುಗಳೇ, ಇವಾಗ ಅಮಾವಾಸ್ಯೆ ದಿನ ಇಲ್ಲಿ ವಿಶೇಷ ಪೂಜೆ ನಡೆಯುತ್ತೆ. ಏನೇನು ಪೂಜೆ ನಡೆಯುತ್ತೆ ಗುರುಗಳೇ? ಅಮಾವಾಸ್ಯೆ ದಿನ ಎಲ್ಲ ಅಮಾವಾಸ್ಯೆ എന്ന് പറഞ്ഞാൽ പവർഫുള്ളാണ് ഡേ. അന്നേക്ക് സ്വാമിക്ക് കൊടുക്കുന്ന ഓഫറിങ്സ് പൂജാസ് எல்லாமே அந்த மாதிரி பவர்ஃபுல்லான பூஜாஸ். அப்போ பெட்டன்னு சீக்கிரமாக அவங்களுக்கு இந்த சொல்யூஷன் கிடைக்கிறதுக்கும் அவங்களுக்கு சாமி பிளஸ்ஸிங்ஸ் கிடைக்கிறதுக்கும் எல்லாமே அமாவாசை பூஜையில் தான் பண்ண வேண்டியது இருக்குது. ಇಲ್ಲಿ ಏನೇನ್ ಸ್ಪೆಷಲ್ ಪೂಜೆ ನಡೆಯುತ್ತೆ ಅಮಾವಾಸ್ಯೆ ದಿನ? ಯಾವ ತರ ಹೋಮ ನಡೆಯುತ್ತೆ? ಅಂದ್ರೆ ಅಲ್ಲಿ ಕುಟ್ಟಿ ಚಾತಂದು ರಂಗೋಲಿ ಎಲ್ಲ ಬಿಡ್ಸೋದು ನೋಡಿದ್ವಿ. ಅಂದ್ರೆ ಅದು ಏನಕ್ಕೋಸ್ಕರ ಏನ್ ಪೂಜೆ ನಡೆಯುತ್ತೆ? ಅದು ಅಮಾವಾಸ್ಯೆ ದಿನ ಎಲ್ಲ ಪೂಜೆಗಳು ನಡೀತಾ ಇದ್ದೀರಿ. ಗಣಪತಿ ಹೋಮ, ಮೃತ್ಯುಂಜಯ ಹೋಮ, ಸುದರ್ಶನ ಹೋಮ, ಎಲ್ಲ ಹೋಮங்களும் நடத்தாரு. அது மாதிரி அதுக்கெல்லாம் அப்புறம் எல்லாமே முடிஞ்சு பகவத் சேவை எல்லாமே முடிஞ்சதுக்கு அப்புறம் தான் உள்ள சாமிக்கெல்லாம் பூஜை எல்லாமே நடந்துடும். ಗುರುಗಳೇ, 9-9:30 ಮೇಲೆ ವಿಶೇಷ ಪೂಜೆ ನಡೆಯುತ್ತೆ. ಅದರಲ್ಲಿ ಕುಟ್ಟಿ ಚಾತನ ಆತ್ಮ ಆಗಮವಾಗುತ್ತೆ. ಅದು ಯಾವ ರೀತಿ ಗುರುಗಳೇ? ಅದು ಕುಟ್ಟಿ ಚಾತ ವಿಷ್ಣುಮಾಯ வந்து மை மேலே வந்து பக்தருக்கு பிளஸ்ஸிங்ஸ் கொடுக்கணும். அதுதான் நியோகம்னு சொல்லிடும். சாமி அவங்க மேலே அந்த பூஜாரி மேலே வந்து சாமி அவங்க வந்து பக்தருக்கு சாமியை பார்க்குறதுக்காக வந்திருக்கிற எல்லாருக்குமே பிளஸ்ஸிங்ஸாக கொடுத்து அனுகிரகிச்சு அவங்க பிரச்சனைக்குள்ள பரிகாரத்துக்கு எல்லாமே இந்த டைம்ல சொல்லிக்கலாம்.
ಅಂದ್ರೆ ಅದು ನಿಮ್ಮ ವಂಶಸ್ಥರ ಮೇಲೆನೆ ಮಾತ್ರ ಬರದ ಅಥವಾ ಬೇರೆ ನಿಮ್ಮ ಶಿಷ್ಯಂದ್ರು ಅನ್ಕೊಂಡಿರೋರು ಅಥವಾ ನಿಮ್ಮ ಫ್ಯಾಮಿಲಿ ಇದೆ, ಅವರದ್ದು ಫ್ಯಾಮಿಲಿ ಇದೆ, 2 ಫ್ಯಾಮಿಲಿ ಇದೆ, ಅದು ಫ್ಯಾಮಿಲಿലുള്ള ಆൾക്കാർ ಮೇಲಿಂದ ಬಂದದ್ದು. ಅಂದ್ರೆ ಫ್ಯಾಮಿಲಿಯಿಂದ ಒಂದು ತಲೆಮಾರಿಂದ ಇನ್ನೊಂದು ತಲೆಮಾರಿಗೆ ಆಗುತ್ತೆ. ಗುರುಗಳೇ, ಇಲ್ಲಿ ತುಂಬಾ ವಿಶೇಷವಾಗಿ ಏನಂತ ಅಂದ್ರೆ ಕೋಳಿನ ಇಟ್ಕೊಂಡು ತಲೆ ಮೇಲಿಂದ ರೌಂಡ್ ಮಾಡ್ತಾರೆ, ಅದು ಯಾವ ತರ? ಯಾವ್ದು ವಾಮಾಚಾರ ದೃಷ್ಟಿ ದೋಷಕ್ಕೆ ಇರಲಿಲ್ಲ ಅದೆಲ್ಲ ಕೋಳಿ ಮೇಲೆ ಹೋಗಿ ಹತ್ರ ರಿಮೂವ್ ಆಗ್ತಾರೆ, ಅದಕ್ಕಾಗದ ಹತ್ರ ಮಾಡುದು ಕೋಳಿದು. ಇವಾಗ ಡ್ರಿಂಕ್ಸ್ ಎಲ್ಲದನ್ನು ಕೂಡ ತಂದು ಕೊಡ್ತಾರೆ, ಅಂದ್ರೆ ಅದನ್ನ ದೇವ್ರಿಗೆ ಅಭಿಷೇಕ ಮಾಡ್ತಾರ ಹೇಗೆ? ದೇವ್ರಿಗೆ ವಿಷ್ಣುಮಾಯವ್ದು മെയിൻ ഇത് ചിക്കൻ ആൻഡ് ഡ്രിങ്ക്സ് ಅಂತ ಸ್ವಾಮಿದ ವಿಶೇಷപ്പെട്ട നിവേദ്യം. അത് സ്വാമിക്കാக ഭക്തർ കൊണ്ടുവന്ന് കാണിക്കേറ്റ് കൊടുത്തത്. അത് കൊടുക്കുന്നത് നമ്മൾ സ്വാമിക്ക് പൂജയിൽ വെച്ച് നേദ്യം പൊട്ട് വെളിയിലെടുത്ത് കൊടുത്തത്. ಗುರುಗಳೇ, ಇವಾಗ ಇಲ್ಲಿ ಬಂದು ಅವ್ರವ್ರ ಕಷ್ಟ ಹೇಳಾದ್ಮೇಲಿಂದ ನೀವು ಒಂದು 5 ಅಥವಾ 10 ಡೇಸ್ ಬಿಟ್ಟು ಮತ್ತೆ ಬರಕ್ ಹೇಳ್ತೀರಾ. ಅವ್ರಿಗೋಸ್ಕರ ನೀವು ಒಂದು ಯಂತ್ರನ ಮಂತ್ರಿಸಿ ಇಟ್ಟಿರ್ತೀರಾ, ಅದನ್ನ ಕೊಡ್ತೀರಾ. ಅದನ್ನ ಅವರು ಯಾವ ರೀತಿ ಕಲೆಕ್ಟ್ ಮಾಡ್ಕೊಂಡು ಮನೆಗೆ ಹೋಗಿ ಹೇಗೆ ಪೂಜೆ ಮಾಡ್ತಾರೆ? ತಗೊಂಡೋಗಿ ಅವ್ರ ಮನೆಯಲ್ಲಿ ಪೂಜಾ ರೂಮಲ್ಲಿ ಇಟ್ಬಿಟ್ಟು ನಮಗೆ ಹೇಳ್ಕೊಡ್ತೀನಿ, ಇಲ್ಲಿ ಥರ ಮಾಡಬೇಕು, ಏನೇನು ಮಾಡಬೇಕು ಅಂತ ಹೇಳ್ಕೊಡ್ತೀನಿ. ಆ ಅವರು ಮನೆಯಲ್ಲಿ ಇಟ್ಬಿಟ್ಟು ಸಮಯ ಡೈಲಿ ಪ್ರೇಯರ್ ಮಾಡಬೇಕು. ಏನೇನು ಸಮಸ್ಯೆಗಳಿಗೂ ಹತ್ರ ಪರಿಹಾರ ಬೇಕಾಗಿದೆ ಅದು ದೇವ್ರ ಹತ್ರ ಡೈರೆಕ್ಟ್ ಆಗಿ ಹೇಳಿ ಪ್ರೇಯರ್ ಮಾಡೋದಕ್ಕೆಲ್ಲ ಪವರ್ ಮಾಡಿದ ಆ ಯಂತ್ರದೆಲ್ಲ ಕೊಡೋದು, ಅದು ಅವ್ರ ಹತ್ರ ಇರಬೇಕು. ಅಂದ್ರೆ ಗುರುಗಳೇ, ಎಲ್ಲರೂ ಹೇಳ್ತಾರೆ ಆ ಯಂತ್ರದಲ್ಲಿ ಕುಟ್ಟಿ ಚಾತನೆ ನಮ್ ಜೊತೆಗೆ ಬಂದು ನಮ್ ಕಷ್ಟ ಕೇಳ್ತಾರೆ ಅಂತ ಅನ್ಬಿಟ್ಟು, ಅದು ಯಾವ ರೀತಿ? ಅದು ನಿಜನಾ? ಅದು ಬೇರೆ, ಅದು ಒಂದು ಚಿಕ್ಕದು ವಿಗ್ರಹದಲ್ಲಿ ಪವರ್ ಮಾಡಿ ಕೊಡ್ತೀನಿ. ಅಪ್ಪ ಅದು ಅವರು ತಗೊಂಡೋಗಿ ಆ ಥರ ಇಟ್ಬಿಟ್ಟು ಅದಕ್ಕೆ ಪೂಜಾ ಪ್ರೊಸೀಜರ್ ಎಲ್ಲமே ಬೇರೆ ಇರುತ್ತದೆ. ಆ ಥರ ಅಲ್ಲಿ ಪೂಜೆ ಮಾಡಬೇಕು. ಏನ್ ಪ್ರೊಸೀಜರ್ ಇರುತ್ತೆ? ಎಷ್ಟು ಡೇಸ್ ಮಾಡ್ಬೇಕಿರುತ್ತೆ? ಅದು ಕಂಟಿನ್ಯೂಸ್ ಮಾಡಬೇಕು. ಅದೆಲ್ಲ ಸ್ಟಾರ್ಟ್ ಮಾಡ್ತೀನಿ, ಕಂಟಿನ್ಯೂಸ್ ಮಾಡಬೇಕು. ಯಾವ್ದಾದ್ರು ರೀತಿಯಲ್ಲಿ ಮಾಡೋಕ್ಕಾಗಲ್ಲ ಅಂದ್ರೆ ಅದು ರಿಟರ್ನ್ ವಾಪಸ್ ಇಲ್ಲಿ ಒಂದು ಕೊಡಬೇಕು. ಬೇರೆ ಕೋವಿಲಲ್ಲಿ ಬೇರೆ ಇಡತಲೊಂದು ತಣ್ಣಿಲ ನೀರಲ್ಲಿ ಒಮ್ಮೆ ಇಡಬಾರ್ದು, ರಿಟರ್ನ್ ಇಲ್ಲಿ ಒಂದು ಕೊಡಬೇಕು. ರಿಟರ್ನ್ ಅಂದ್ರೆ ಅವ್ರಿಗೆ ಪೂಜೆ ಮಾಡಕ್ ಆಗ್ತಿಲ್ಲ ಇನ್ ಮುಂದೆ ಅಂದಾಗ ನಿಮ್ಗೆ ವಾಪಸ್ ತಂದ್ಕೊಡ್ಬೇಕು. ಅದು ವಾಪಸ್ ತಂದ್ಕೊಟ್ಮೇಲಿಂದ ಮತ್ತೆ ಪುನಃ ಮನೆಯಲ್ಲಿ ಪ್ರಾಬ್ಲಮ್ ಆಗುತ್ತೆ ಅಂದ್ರೆ ಅದಿರೋ ತನಕ ಇವಾಗ ಸೇಫ್ಟಿ ಇರುತ್ತೆ, ಅದು ತಂದ್ಕೊಟ್ಮೇಲೆ ಮತ್ತೆ ಪ್ರಾಬ್ಲಮ್ பீரியட் அவங்க அங்க வச்சு பூஜை பண்ணினா கரெக்டா பூஜை எல்லாமே பண்ணினா சாமியோட பிளஸிங்ஸ் ஒரு நாளைக்கு அவங்க கூட தான் இருந்துடும். அந்த மாதிரி இப்ப பண்ணிருக்கிற அந்த விஷயத்தினால வேற ಒಂದು ಪ್ರಾಬ್ಲಮ್ ஒண்ணுமே வராது. ನೋಡಿದ್ರಲ್ಲ ವೀಕ್ಷಕರೇ, ವಿಷ್ಣುಮಾಯಿ ಮತ್ತೆ ಕುಟ್ಟಿ ಚಾತನ್ ದೇವಸ್ಥಾನಕ್ಕೆ ನೀವು ಬಂದಾಗ ಯಾವ ರೀತಿ ನಿಮ್ಮ ಕಷ್ಟಗಳಿಗೆ ಪರಿಹಾರನ ಗುರುಗಳು ಸೂಚಿಸ್ತಾರೆ ಅಂತ ಅಂದ್ಬಿಟ್ಟು ಏನು ಮಾಡಬೇಕಾಗಿಲ್ಲ. ನೀವು ಒಂದ್ಸಲಿ ನಿಮ್ಮ ಮನೆಯಿಂದ ಕಾಲ್ ಮಾಡಿ ಇಲ್ಲಿ ಅಪಾಯಿಂಟ್ಮೆಂಟ್ ತಗೊಬೇಕಿರುತ್ತೆ. ಅವ್ರು ಒಂದು ಡೇಟ್ ಕೊಡ್ತಾರೆ, ಆ ಡೇಟಿಗೆ ನೀವು ಬಂದ್ರೆ ಫಸ್ಟ್ ಕಮ್ ಫಸ್ಟ್ ಸರ್ವ್ ಅನ್ನೋ ಹಾಗೆ ನೀವು ಹೆಸರು ಕೊಟ್ಟಿದ್ರು ಕೂಡ ಮೊದಲಿಗೆ ಬಂದು ಇಲ್ಲಿ ಹೆಸರನ್ನ ಬರೆಸ್ಬೇಕಾಗತ್ತೆ. ಗುರುಗಳು 6:30 ಅಲ್ಲ ಗುರುಗಳ, ಬೆಳಗ್ಗೆ 6:30 7 ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ, ಮಧ್ಯಾಹ್ನ 12 o'clock ವರೆಗೆ. ಸೊ ಬೆಳಗ್ಗೆ 6:30 7 ಗಂಟೆಯಿಂದನೇ ಗುರುಗಳು ನಿಮ್ಮ ಕಷ್ಟಗಳನ್ನ ಕೇಳೋದಿಕ್ಕೆ ನಿಮ್ಗೆ ಎಲ್ಲರಿಗೂ ಕೂಡ ಅಪಾಯಿಂಟ್ಮೆಂಟ್ ನ ಕೊಡ್ತಾರೆ. ಬಂದು ನಿಮ್ಮ ಕಷ್ಟನ ನೀವು ಒಂದ್ಸಲಿ ಹೇಳಾದ್ಮೇಲಿಂದ ನಿಮ್ಮ ಕಷ್ಟಗಳನ್ನ ಕೇಳಿ ಆ ಕಷ್ಟಕ್ಕೆ ಯಾವ ರೀತಿ ಪರಿಹಾರನ ಕೊಡಬೇಕು ಅನ್ನೋದನ್ನ ಗುರುಗಳು ನಿಮ್ಗೆ ಸೂಚಿಸ್ತಾರೆ. ಅವರು ಸೂಚಿಸಿದಂತಹ ದಿನ ಬಂದು ಅವರು ಮಾಡಿರುವಂತಹ ಯಂತ್ರನ ಮತ್ತು ಪ್ರಸಾದನ ನೀವು ಮನೆಗೆ ತಗೊಂಡು ಹೋಗ್ಬೇಕಾಗಿರುತ್ತೆ. ಮನೆಗೆ ತಗೊಂಡು ಹೋದ್ಮೇಲೆ ಆ ಪ್ರಸಾದದ ಪ್ಯಾಕೆಟ್ ನ ಓಪನ್ ಮಾಡ್ಬೇಕು ಮುಂಚೆನೆ ಇಲ್ಲಿ ಮತ್ತೆ ಕಾಲ್ ಮಾಡ್ಬೇಕಿರುತ್ತೆ. ಅವರು ನಿಮಗೆ ಹೇಳ್ಕೊಡ್ತಾರೆ ಯಾವ ತರ ಮನೆಯಲ್ಲಿ ಇಟ್ಟು ಯಾವ ದಿಕ್ಕಿನಲ್ಲಿ ಇಟ್ಟು ಯಾವ ರೀತಿ ಪೂಜೆ ಮಾಡ್ಬೇಕು, ಎಷ್ಟು ದಿನ ಪೂಜೆ ಮಾಡ್ಬೇಕು ಅನ್ನೋದನ್ನೆಲ್ಲದನ್ನು ಕೂಡ ಅವ್ರು ಹೇಳ್ಕೊಡ್ತಾರೆ. ಆ ಪೂಜೆನ ಎಷ್ಟು ದಿನ ಮಾಡ್ಬೇಕಿರುತ್ತೆ ಅಷ್ಟು ದಿನ ಆ ಪೂಜೆನ ಮಾಡಿ ಅವ್ರು ಕೊಡುವಂತಹ ಯಂತ್ರನ ನಿಮ್ ಜೊತೆಲಿ ಇಟ್ಕೊಂಡಿದ್ರೆ ನಿಮ್ಮ ಜೀವನದಲ್ಲಿರುವಂತಹ ಅಷ್ಟು ಕಷ್ಟ ಕಾರ್ಪಣ್ಯಗಳೆಲ್ಲನೂ ಕೂಡ ಕರಗೋಗಿ ಜೀವನದಲ್ಲಿ ನೀವು ಸಂತೋಷವಾಗಿ ಇರ್ತೀರಾ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇಷ್ಟೊತ್ತವರೆಗೂ ವಿಮೋದ್ ಗುರುಜಿ ಅವರು ನಮ್ಮ ಜೊತೆಗೆ ಇದ್ದು ನಿಮ್ಗೆ ನಿಮ್ಮ ಕಷ್ಟಗಳಿಗೆ ಪರಿಹಾರನ ಸೂಚಿಸಿದ್ದಕ್ಕಾಗಿ ಧನ್ಯವಾದಗಳು ಗುರುಗಳು. ಇರುವಂತಹ ಟೆಲಿಕಾಲರ್ಗಳನ್ನು ವ್ಯವಸ್ಥಿತವಾಗಿ ಇರಿಸಲಾಗಿದೆ. ಆದ ಕಾರಣ ಯಾವ ಭಾಷೆಯವರಾದರೂ ಕೂಡ ಕರೆ ಮಾಡಿ ಗುರುಗಳ ಭೇಟಿಗೆ ನೋಂದಾಯಿಸಿಕೊಳ್ಳಬಹುದು. ಹಲೋ, ನಮಸ್ಕಾರ. ಇನ್ನು ಗುರುಗಳಿಗೆ ಎಲ್ಲ ಭಾಷೆ ಬರುವುದರಿಂದ ನಿಮ್ಮ ಕಷ್ಟಗಳನ್ನು ಹೇಳಿಕೊಳ್ಳಲು ಯಾವುದೇ ರೀತಿ ಭಾಷೆಯ ಕಷ್ಟವಿರುವುದಿಲ್ಲ. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಕೇರಳದ ರಹಸ್ಯಮಯವಾದಂತಹ ಕರುವನ್ನೂರು ಕರುಣಾಮಯಿ ಕುಟ್ಟಿ ಚಾತಾನ್ ದೇವಸ್ಥಾನಂ ವಿಶೇಷತೆಗಳನ್ನು. ಮತ್ತಷ್ಟು ಬೇರೆ ಕ್ಷೇತ್ರಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿಯ ತನಕ ನಮಸ್ಕಾರಗಳು.